ಕರಾವಳಿ ವಿವಿಧ ರೀತಿಯ ಸಾಂಪ್ರದಾಯಿಕ ಆಹಾರಗಳ ವಿವಿಧ ಬಗೆಯ ತಿಂಡಿ ತಿನಿಸುಗಳ ಆಗರ. ಇಲ್ಲಿ ಬಹು ಹಿಂದಿನಿಂದಲೂ ಆಯಾ ಕಾಲಕ್ಕೆ ತಕ್ಕಂತೆ ಸರಿಹೊಂದುವ ಹಲವಾರು ಆಹಾರ ಕ್ರಮವನ್ನು ರೂಢಿಸಿಕೊಂಡು ಬಂದಿದ್ದು, ಅವುಗಳ ಪೈಕಿ ಮಳೆಗಾಲದ ಸ್ಪೆಷಲ್ ಪತ್ರೊಡೆ ಕೂಡ ಒಂದು. ಕರಾವಳಿ ಜನರಿಗೆ ಮಳೆಗಾಲ ಬಂತೆಂದರೆ ಸಾಕು, ಮೊದಲು ನೆನಪಾಗುವುದು ಪತ್ರೊಡೆ. ಪತ್ರೊಡೆ ಇಲ್ಲದೆ ಮಳೆಗಾಲವೇ ಅಪೂರ್ಣ ಎನ್ನುವುದು ಇಲ್ಲಿನ ಜನರ ಭಾವನೆ. ಇಂತಹ ಪತ್ರೊಡೆ ತಯಾರಿಯಲ್ಲೂ ಕೂಡ ಹಲವಾರು ಬಗೆಗಳಿವೆ. ಅಲ್ಲದೆ ಎಲ್ಲ ಎಲೆಗಳಿಂದ ಪತ್ರೊಡೆ ತಯಾರಿಸಲು ಸಾಧ್ಯವಿಲ್ಲ. ಇಂತಹ ಪತ್ರೊಡೆ ಕುರಿತಾದ ಒಂದಷ್ಟು ಮಾಹಿತಿ ಇಲ್ಲಿದೆ. ಈ ಒಂದು ತಿಂಗಳು ಆಷಾಢ ಅಂತ ಹೇಳುವಂಥದ್ದು ನಮಗೆ ಒಂದು ಅಂದರೆ ಅದರಲ್ಲಿ ಪೋಷಕಾಂಶ ಇದೆ ಅಂತ ಹೇಳ್ತಾರೆ. ಮತ್ತು ಏನಂತ ಹೇಳಿದರೆ ಅದರಲ್ಲಿ ನಮಗೆ ಎಲ್ಲ ಸಿಗುವಂಥದ್ದು, ಅದರಲ್ಲಿ ನಮ್ಮ ಆರೋಗ್ಯಕ್ಕೆಲ್ಲ ಸಿಗ್ತದೆ. ಮತ್ತು ಮೊದಲು ಏನಂತ ಹೇಳಿದ್ರೆ ಅದೇ ಅಪ್ಪ ಅಮ್ಮನ ಅಜ್ಜಿ ಕಾಲದಲ್ಲಿ ತುಂಬ ಬಡತನ ಇತ್ತು, ಆವಾಗ ಅವರಿಗೆ ಇಲ್ಲ ಇತ್ತು. ಆವಾಗ ಒಂದಿಷ್ಟು ಕೆಸುವಿನ ಎಲೆನ ತಂದು ಅದರಿಂದ ಮಾಡಿ ಎಲ್ಲ 8 ಮಕ್ಕಳು 12 ಮಕ್ಕಳೆಲ್ಲ ಆಗಿರುವಾಗೆಲ್ಲ ಆ ಥರ ಮಾಡ್ತಿದ್ರು. ಹಾಗೆ ಅದು ಆಗ್ತಿತ್ತು ಅಂತ ನಾವು ಈಗಿನವ್ರಿಗೆ ಆ ಥರ ಏನಿಲ್ಲ. ನಾವೀಗ ಚೆನ್ನಾಗಿದ್ದೇವೆ, ಚೆನ್ನಾಗಿ ಮಾಡ್ತೇವೆ. ಆದರೆ ಕೆಸುವಿನ ಎಲೆಯಲ್ಲಿ ಅದರಲ್ಲಿ ಏನೋ ಒಂಥರ ನಮಗೆ ಅದರಲ್ಲಿ ಪೋಷಕಾಂಶ ಉಂಟು ಅಂತ ಹಿರಿಯರು ಹೇಳ್ತಾರೆ. ಮತ್ತು ಅದನ್ನು ಮಾಡುವ ರೀತಿ ನಾನೀಗ ಹೇಳಿದಲ್ಲ, ನಮ್ಮಲ್ಲಿ 3 ವಿಧ ಇದೆ. ಒಂದು ಒರೆಸಿ ಮಾಡೋದು, ಮತ್ತೊಂದು ತಂಬುಳಿ ಥರ ಮಾಡೋದು, ಮತ್ತೊಂದು ಅದೇ ಅಳೋತಿ ಥರ ಮಾಡೋದು, ಮತ್ತು ಗಂಟು ಅಂದರೆ ಹೇಗಂದರೆ ನೋಡಿ, ಇದನ್ನು ಈ ಥರ ಈ ಎಲೆಯನ್ನು ಇದಕ್ಕೆ ತುಳುವಲ್ಲಿ ಚೇಟ್ಲ ಹೇಳ್ತಾರೆ, ನಮ್ಮದರಲ್ಲಿ ಗಂಟು ಹೇಳ್ತೇವೆ ನೋಡಿ. ಇದನ್ನು ಹೀಗೆ ಹಿಡಿದು ನೋಡಿ ಈ ಥರ ಮಾಡಿ, ನಿಮ್ಮ ಅಮ್ಮನಿಗೆಲ್ಲ ಗೊತ್ತಿರ್ಬೋದು, ಮಾಡ್ತಾರೆ. ಇದು ಮಾತ್ರ ತುಂಡಾಯಿತು, ಯಾಕೆಂದರೆ ಅದು ಬಾಡಬೇಕು, ಒಳ್ಳೆ ಬಾಡಿದರೆ ಮಾತ್ರ ಇದರಲ್ಲಿ ಇದಾಗೋದು. ಈ ಥರ ಮಾಡ್ತಾರೆ. ಪತ್ರೊಡೆ ಹೇಳುವಂಥ ಒಂದು ಆಹಾರ ನಮ್ಮ ಈ ಒಂದು ಕರಾವಳಿ ಭಾಗದಲ್ಲಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂತಹ ಆಹಾರ ಅಂತಲೇ ಹೇಳ್ಬೋದು. ಮಳೆಗಾಲದಲ್ಲಿ ಪತ್ರೊಡೆ ಇಲ್ಲದಿದ್ದರೆ ಮಳೆಗಾಲ ಅದು ಕಂಪ್ಲೀಟ್ ಆಗೋದೇ ಇಲ್ಲ. ಹಿತ್ತಲಿನ ಒಂದು ಫುಡ್ ಅಂತ ಹೇಳಿದರೆ ಅದು ಪತ್ರೊಡೆ. ಯಾಕಂತ ಹೇಳಿದರೆ ಮಳೆಗಾಲದ ಸಮಯದಲ್ಲಿ ಎಲ್ಲ ಕಡೆ ಕೂಡ ಬಳ್ಳೆಗಳು ಬೆಳೆದಿರ್ತದೆ. ಈ ಒಂದು ಸಮಯದಲ್ಲಿ ಕೆಸುವಿನ ಎಲೆಯನ್ನು ನಾವು ಹುಡುಕಿ ಮತ್ತು ಇನ್ನೊಂದು ಅದನ್ನು ಸೆಲೆಕ್ಟ್ ಮಾಡಬೇಕಾದ್ರೂ ಕೂಡ ಹೋದಲ್ಲಿ ಎಲ್ಲ ಕಡೆ ನಮಗೆ ಕೆಸುವಿನ ಎಲೆ ಸಿಗ್ತದೆ ಅಂತ ಹೇಳಿ ಎಲ್ಲ ನಾವು ಎಲೆಯನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ನಾವು ತಿನ್ನುವಂಥ ಒಂದು ಆಹಾರ ಆಗಿರೋದ್ರಿಂದಾಗಿ ನಾವು ಅದನ್ನು ಚೆಕ್ ಮಾಡಬೇಕಾಗ್ತದೆ, ಯಾವ ಒಂದು ಪ್ರದೇಶದಲ್ಲಿ ಬೆಳೆದಿರ್ತದೆ ಅದು ಅಂತ ಹೇಳಿ ಅದನ್ನು ಸೆಲೆಕ್ಟ್ ಮಾಡಿ ನಾವು ತೆಗಿಬೇಕಾಗ್ತದೆ. ಹಾಗೆ ತೆಗೆದ ಒಂದು ಈ ಕೆಸುವಿನ ಎಲೆಯಿಂದ ನಾವು ಪತ್ರೊಡೆಯನ್ನು ಮಾಡ್ತಾರೆ. ಒಂದೊಂದು ಸಮುದಾಯದಲ್ಲಿ ಒಂದೊಂದು ರೀತಿಯಾದಂತಹ ಪತ್ರೊಡೆಯನ್ನು ಮಾಡ್ತಾರೆ. ಒಂದಷ್ಟು ಸಮುದಾಯದಲ್ಲಿ ಈ ಎಲೆಗಳಿಗೆ ಮಸಾಲೆಯನ್ನು ಹಚ್ಚಿ ಅದನ್ನು ರೋಲ್ ಮಾಡಿ ಅದನ್ನು ಬೇಯಿಸಿ ಆದ ನಂತರ ಸ್ಲೈಸ್ ಮಾಡಿ ತೆಂಗಿನ ಎಣ್ಣೆಯಲ್ಲಿ ಅದನ್ನು ಡೀಪ್ ಫ್ರೈ ಮಾಡಿ ಆಮೇಲೆ ಅದನ್ನು ತಿನ್ನುವಂಥದ್ದು. ಇನ್ನು ಕೆಲವರು ಪದಾರ್ಥಕ್ಕೆ ಹಾಕಿ ಅಂದರೆ ಒಂದು ರಸಂನ ಜೊತೆಗೆ ಹಾಕಿ ಪತ್ರೊಡೆಯನ್ನು ಮಾಡಿ ತಿಂತಾರೆ. ಇನ್ನು ಕೆಲವರು ಪ್ಲೇಟಿಗೆ ಹೊಯ್ದು ಪತ್ರೊಡೆಯನ್ನು ತಿಂತಾರೆ. ಸೊ ಬೇರೆ ಬೇರೆ ರೀತಿಯಾದಂತಹ ಪತ್ರೊಡೆಗಳಿದೆ. ಸೊ ಈಗ ನಾವು ಮಂಗಳೂರಲ್ಲಿ ಅಥವಾ ದಕ್ಷಿಣ ಕನ್ನಡದಲ್ಲಿ ಅಥವಾ ಕರಾವಳಿಯಲ್ಲಿ ಆರ್ಟಿಡೊಂಜಿ ಕೂಟ ಹೇಳುವಂಥ ಒಂದು ಕಾರ್ಯಕ್ರಮದಲ್ಲಿಯೂ ಕೂಡ ಪತ್ರೊಡೆಗೆ ಮೊದಲ ಆದ್ಯತೆಯನ್ನು ಎಲ್ಲರೂ ಕೂಡ ನೀಡೇ ನೀಡ್ತಾರೆ. ಕೆಸು ನಾವು ನೆಟ್ಟದ್ದು ಮನೆಯಲ್ಲಿ, ಎಲ್ಲಿಂದ ಸಹ ನಾವು ಬೇಗ ತರುವುದಿಲ್ಲ. ಇದಕ್ಕೆ ನಾವೀಗ ಕೆಸುವಿನ ಎಲೆ, ಅದಕ್ಕೆ ಅಕ್ಕಿ, ಹೆಸರು, ಬೆಲ್ಲ, ಉಪ್ಪು, ಹುಳಿ, ಕೊತ್ತಂಬರಿ, ಜೀರಿಗೆ, ಮೆಂತೆಕಾಳು ಮತ್ತು ಹಿಂಗು ಎಲ್ಲ ಹಾಕಿದ್ದೇವೆ. ಅದೇ ಎಲೆಯಲ್ಲಿ ಒರೆಸಿದ ಮೇಲೆ ಅರ್ಧ ಮುಕ್ಕಾಲು ಗಂಟೆ ಇಡಬೇಕು. ಅದು ಬೇಯಬೇಕು, ಒಳ್ಳೆ ಬೇಯಬೇಕು, ಅಂದರೆ ಅದನ್ನು ತುರಿಸ್ತದಲ್ಲ, ಆದ ಕಾರಣ. ಥರ ಮಾಡಿದ ಮೇಲೆ ತಣ್ಣಗಾದ ಮೇಲೆ ಸ್ಲೈಸ್ ಮಾಡಿ ನಾವು ಹೀಗೆ ಸಹ ತಿನ್ಬೋದು, ತಿನ್ಬಾರ್ದು ಅಂತೇನಿಲ್ಲ. ಆದರೆ ನಾವು ಹೆಚ್ಚಾಗಿ ಫ್ರೈ ಮಾಡಿ ತಿನ್ನೋದು.